ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ಗ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ಟಿಮ್ ಶ್ರೀ. ಫ್ರೆಂಡ್ಸ್, ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಕಾದಿರತಕ್ಕಂತಹ 90 ಸಿವಿಲ್ ನ್ಯಾಯಾಧೀಶರ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸೊ ಯಾವತ್ತಿಂದ ಅರ್ಜಿಗಳು ಪ್ರಾರಂಭ ಆಗುತ್ತೆ, ಅರ್ಜಿನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವತ್ತು, ಮಿನಿಮಮ್ ಕ್ವಾಲಿಫಿಕೇಶನ್ ಏನಿರಬೇಕು, ಇದಕ್ಕೆ ಸ್ಯಾಲ್ರಿ ಎಷ್ಟಿದೆ, ಸೊ ಆಯ್ಕೆ ವಿಧಾನ ಯಾವ ಥರ ಇದೆ, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವು ಕರ್ನಾಟಕ ಹೈಕೋರ್ಟ್ನ ಒಂದು ವೆಬ್ಸೈಟ್ಗೆ ಹೋಗಿದ್ದೆ, ಅದು ನೋಟಿಫಿಕೇಶನ್ ಸಿಗುತ್ತೆ. ಸೊ ನೀವು ನೋಡ್ತಿದ್ರಲ್ಲಿದೆ ನೋಟಿಫಿಕೇಶನು. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಕೇಳಿದ್ದೆ, ಆದರೆ ನೋಡಿದ್ದು ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ರೀತಿ ಬರುವಂಥ ಒಂದು ಅಪ್ಲಿಕೇಶನ್ ಫಾರ್ಮೆಟ್. ನೀವಿಲ್ಲಿ ನೋಡ್ತಿರೋದು ಕರ್ನಾಟಕ ರಾಜ್ಯ ಪತ್ರ. ಇದರಲ್ಲಿ ಅಧಿಕೃತವಾಗಿ ಈಗ ಆಲ್ರೆಡಿ ಒಂದು ನೋಟಿಫಿಕೇಶನ್ ಕಾಲ್ ಮಾಡಿದ್ದಾರೆ. ಸೊ ನೀವಿಲ್ಲಿ ಬಂದಿದ್ದೆ ಆದರೆ ಇದು ಏಪ್ರಿಲ್ 16ನೇ ತಾರೀಕು ಈಗ ಆಲ್ರೆಡಿ ಕಾಲ್ ಆಗಿರುವಂಥದ್ದು. ಸೊ ಪೋಸ್ಟ್ ಯಾವುದು ಅಂತ ಕೇಳಿದ್ದೆ ಆದರೆ ಇದು ಸಿವಿಲ್ ಜಡ್ಜು, ಇದೊಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಕೇಳಿದ್ದೆ ಆದರೆ ಮೇ 15, 2026 ಕಡೆಯ ದಿನಾಂಕ ಆಗಿರುತ್ತೆ. ಸೊ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ. ಸೊ ಪೋಸ್ಟ್ಗಳು ಎಷ್ಟು ಅಂತ ಕೇಳಿದ್ದೆ ಆದರೆ 90 ನ್ಯಾಯಾಧೀಶರ ಹುದ್ದೆಗಳು ಖಾಲಿ ಇರುವಂತದ್ದು. ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್ ಯಾವ್ಯಾವ ಕ್ಯಾಟಗರಿ ವೈಸು ರೋಸ್ಟರ್ನ ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ. ಸೊ ನೀವು ಅದನ್ನ ನೋಡ್ಕೋಬಹುದಾಗಿರುತ್ತೆ ಫ್ರೆಂಡ್ಸ್. ಸೊ ಹಾಗೆ ಇದಕ್ಕೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನೀವು ಕೇಳಿದ್ದೆ ಆದರೆ ಸ್ಯಾಲ್ರಿ ಬಂದು 77,840 ರೂಪಾಯಿಂದ 1,36,520 ರೂಪಾಯಿ ಅಷ್ಟು ಸ್ಯಾಲ್ರಿ ಇರುತ್ತೆ. ಸೊ ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂತ ಕೇಳಿದ್ದೆ ಆದರೆ ಸೊ ಸೆಲೆಕ್ಷನ್ ಬಂದು ಮೆಥಡ್ ಆಫ್ ರಿಕ್ರೂಟ್ಮೆಂಟ್ ಬಂದು ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ on the basis of aggregate marks obtained by the competitive examination ಅಂತ ಹೇಳ್ತಾನೆ and conducted by the high court ಅಂತ ಹೇಳ್ತಾನೆ. ಸೊ ನೀವು ಇದರಲ್ಲಿ ಎರಡು ರೀತಿಯ ಎಕ್ಸಾಮ್ಸ್ ಇರುತ್ತೆ, ಪ್ರಿಲಿಮ್ಸ್ ಮತ್ತೆ ಮೇನ್ಸ್, ಕೊನೆಗೆ ವೈವಾಸ್ ಇರುತ್ತೆ. ಸೊ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಅಂತ ನೀವು ಕೇಳಿದ್ದೆ ಆದರೆ ಸೊ ನೋಡಿ ಹೇಳ್ತಾರೆ, ಸೊ ಲಾ ಗ್ರಾಜ್ಯುಯೇಟೆಡ್ ಬೈ ಎನಿ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ನೀವು ಲಾ ಗ್ರಾಜ್ಯುಯೇಟ್ ಆಗಿರಬೇಕು. ಸೊ ಏಜ್ ನೀವು ಎಷ್ಟು ಅಂತ ಕೇಳಿದ್ದೆ ಆದರೆ ಸೊ 45 ಇಯರ್ಸು SC/ST ಕ್ಯಾಟಗರಿ ಆಗಿದ್ರೆ, ಸೊ 43 ಇಯರ್ಸು 2A 2B 3A 3B ಆಗಿದ್ರೆ, ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 40 ಇಯರ್ಸ್ ಆಫ್ ಏಜ್ ಇನ್ ಕೇಸ್ ಆಫ್ ಎನಿ ಅದರ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಬಂದಿದ್ದೆ ಆದರೆ ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಈ ಒಂದು 3 ರೀತಿಯ ಒಂದು ಸ್ಟೇಜ್ಗಳಿರ್ತವೆ. ಸೊ ಮೊದಲನೇದು ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಸ್ ಆಗಬೇಕು. ಸೊ ಸೆಕೆಂಡ್ ಮೇನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಮೂರನೇದು ವಯೋವಾಸ್ ಎಕ್ಸಾಮ್ನ ನಿಮಗೆ ಇಟ್ಟಿರ್ತಾರೆ ಫ್ರೆಂಡ್ಸ್. ನೀವು ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರನೇ ಅರ್ಜಿನ ಸಲ್ಲಿಸಬೇಕು. ಎಲ್ಲಿ ಸಲ್ಲಿಸಬೇಕು ಅಂತ ಕೇಳಿದ್ದೆ ಆದರೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, https judiciary.karnataka.gov.in ಅಂತ ಹೋಗಿದ್ದೆ ಆದರೆ ಸೊ ನಿಮಗೆ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಕೂಡ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೇನೆ, ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಕೂಡ ಓಪನ್ ಮಾಡ್ಕೋಬಹುದಾಗಿರುತ್ತೆ. ಆನ್ಲೈನ್ ಫೀಸ್ ಅನ್ನ ಯಾವ ತರ ಪೇಮೆಂಟ್ ಮಾಡಬೇಕು ಅಂತ ಕೇಳಿದ್ದೆ ಆದರೆ ಸೊ ಇಲ್ಲಿ ನೀವು SBI ಈ ಪೇಮೆಂಟ್ ಅನ್ನ ನೀವು ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಬೇರೆ ತರದ ಯಾವ ಪೇಮೆಂಟ್ ಅನ್ನು ಅಕ್ಸೆಪ್ಟ್ ಮಾಡಲ್ಲ. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫೀಸ್ ಬಂದು ಜನರಲ್ ಮೆರಿಟ್ 2A 2B 3A 3B ಕ್ಯಾಂಡಿಡೇಟ್ ಗಳಿಗೆ 1,000 ರೂಪಾಯಿ ಇರುತ್ತೆ. ಸೊ SC/ST ಕ್ಯಾಟಗರಿ 1 ಮತ್ತೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕ್ಯಾಟಗರಿ ಅವರಿಗೆ 500 ರೂಪಾಯಿ ಇರುತ್ತೆ. ಸೊ ಮೇನ್ ರಿಟರ್ನ್ ಎಕ್ಸಾಮಿನೇಷನ್ ಫೀಸ್ ಬಂದು 1,500 ರೂಪಾಯಿ ಇರುತ್ತೆ. ಯಾರಿಗೆ ಅಂತ ಹೇಳಿದ್ರೆ ಜನರಲ್ ಕ್ಯಾಂಡಿಡೇಟ್ ಮೀನ್ಸ್ 2A 2B 3A 3B ಇವರುಗಳಿಗೆ. ಸೊ SC/ST ಮತ್ತೆ ಕ್ಯಾಟಗರಿ 1 ಅವರಿಗೆ 750 ರೂಪಾಯಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಕರ್ನಾಟಕ ಉಚ್ಚ ನ್ಯಾಯಾಲಯದ ವತಿಯಿಂದ ಕಾಲಾಗಿರ್ತಕ್ಕಂಥ 90 ನ್ಯಾಯಾಧೀಶರ ಹುದ್ದೆಗೆ ಏನು ನೇರ ನೇಮಕಾತಿ ಮಾಡ್ತೀವಿ ಅಂತ ಕಾಲ್ ಮಾಡಿದ್ರಲ್ಲ, ಅದರ ಒಂದು ಅಧಿಕೃತ ಪ್ರಕಟಣೆಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಷನ್. ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಅಪ್ಡೇಟ್ಸ್ಗಳಿಗೆ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.